ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಲ್ಲೆಲ್ಲ ಈ ಕೆಲಸ ನಿರಂತರವಾಗಿ ಒಂದು ವಾರದಂತೆ ಕೆಲಸ ಮಾಡಿದಂಥ ಬ್ಲಾಕ್ ಪ್ರೆಸಿಡೆಂಟ್ಸು ಮಂಜಣ್ಣವರು ಮತ್ತು ವೆಂಕಟೇಶಣ್ಣವರು, ರವಿಸಿದ್ದಪ್ಪನವರು ಮತ್ತು ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ರಿ. ಅವ್ರಿಗೂ ಕೂಡ ಧನ್ಯವಾದ. ಮತ್ತು ಎಲ್ಲ ಕಾಂಗ್ರೆಸ್ನ ಮುಖಂಡರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಸಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಂದೆ. ದೇವನಹಳ್ಳಿ ತಾಲೂಕು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪ ಅಂತಾರಾಷ್ಟ್ರೀಯ ಬೌದ್ಧ ಧ್ಯಾನ ಮಂದಿರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಬೌದ್ಧ ವಸ್ತು ಸಂಗ್ರಹಾಲಯ ಸ್ಥಾಪನೆಗೆ ಅಗತ್ಯ ಭೂಮಿ ಆಡಳಿತ ಮಂಜೂರಾತಿ ಹಾಗೂ ಅನುಮೋದನೆ ಒದಗಿಸಿಕೊಡ್ಬೇಕಂತ ಮನವಿ ಮಾಡುತ್ತೇನೆ. ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಬೌದ್ಧ ಪುರಾತನ ತಾಣವನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಬೌದ್ಧ ಪರಂಪರಾ ಮತ್ತು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕಂತ ನಾನು ಮನವಿ ಮಾಡ್ತೇನೆ. ನಗರ ಸ್ಥಳೀಯ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲುವಾಗಿ ಈಗಾಗಲೇ ದೇವನಹಳ್ಳಿ ತಾಲೂಕು ದೇವನಹಳ್ಳಿ ನಗರಕ್ಕೆ ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡಿದರೆ. ನಾನು ಬಡ್ಜೆಟ್ನಲ್ಲಿ ವಿಜಯಪುರದ್ದು ಕೊಟ್ಟಿದ್ದೆ, ಅದು ಬಿಟ್ಟು ಹೋಗಿದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ವಿಜಯಪುರ ಕೂಡ ಬಹಳ ಪುರಾತನ 100 ವರ್ಷಗಳ ಇತಿಹಾಸ ಇರುವ ಮುನ್ಸಿಪಾಲ್ಟಿ, ಅದನ್ನು ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೂಡ ನಾನು ಮನವಿ ಮಾಡ್ತೀನಿ. ಹೊಸಕೋಟೆ ಹಾಗೂ ನೆಲಮಂಗಲ ನಗರಸಭೆ, ದೇವನಹಳ್ಳಿ ಹಾಗೂ ವಿಜಯಪುರ ಪುರಸಭೆ ಮತ್ತು ಬಾಯಕನಹಳ್ಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ವಿದ್ಯುತ್ ಚಿತಾಗಾರ ನಿರ್ಮಾಣಕ್ಕೆ ಒಟ್ಟು 21 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವುದು. ಕಾವೇರಿ ಕುಡಿಯುವ ನೀರಿನ ಯೋಜನೆ 6ನೇ ಹಂತದಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರ ಪುರಸಭೆ ಹಾಗೂ ಹೊಸಕೋಟೆ ನಗರಸಭೆ ಕುಡಿಯುವ ನೀರಿನ ಸರಬರಾಜು ಮಾಡಲು ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದೆ. ಅದನ್ನು ಆದಷ್ಟು ತ್ವರಿತಗತಿಯಲ್ಲಿ ಕೆಲಸವನ್ನು ಮಾಡಿ ಬೆಂಗಳೂರು ಗ್ರಾಮಾಂತರಕ್ಕೆ ಹೆಚ್ಚಿನ ಒಳ್ಳೆಯ ಯೋಜನೆ ತಮ್ಮ ಕಾಲದಲ್ಲಿ ತಾವು ಬೃಹತ್ ನೀರಾವರಿ ಸಚಿವರಾದ ಮೇಲೆ ಸಾಕಷ್ಟು ಪ್ರಕ್ರಿಯೆ ಅದು ಬಹಳ ಸಕ್ರಿಯವಾಗಿ ತಾವು ಭಾಗವಹಿಸಿದ ಕಾರಣ ಪ್ರಗತಿಯಲ್ಲಿ ನಡೀತಾ ಇದೆ. ಅದನ್ನೊಂದು ಭೂಮಿ ಪೂಜೆಯನ್ನು ಮಾಡಬೇಕಾಗ್ತದೆ. ಆದಷ್ಟು ಬೇಗ ಬಂದು ಮಾಡಬೇಕು. ಈಗಾಗಲೇ ಕೆಲಸ ಎಲ್ಲ ಕಡೆ ನಡೀತಾ ಇದೆ. ಸಮಯಕ್ಕೆ ಸರಿಯಾಗಿ ಆಗಬೇಕು. ತಾವೇ ಅದನ್ನು ಇವತ್ತು ಇಲ್ಲಿ ಘೋಷಣೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮೆಟ್ರೋ ಅನೌನ್ಸ್ ಆಗಿದೆ. ಅದನ್ನು ತಮ್ಮ ಕಾಲದಲ್ಲಿ ಈಗ DPR ಮಾಡಿ ಕೆಲಸವನ್ನು ಶುರು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಹೊಸಕೋಟೆ ತಾಲೂಕಿನ ಸಾರ್ವಜನಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಬೃಹತ್ ಆಧುನಿಕ ಆಡಿಟೋರಿಯಂ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಿನದ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು 10 ಎಕರೆ ಜಮೀನನ್ನು ಮಂಜೂರು ಮಾಡಿ ಅಲ್ಲಿ ಈ KS, IAS, ನೀಟು, CET ಎಕ್ಸಾಮ್ಗಳಿಗೆ ಕೋಚಿಂಗ್ ಕ್ಲಾಸನ್ನು ವಿತ್ ರೆಸಿಡೆನ್ಷಿಯಲ್ ಶಾಲೆಯ ಮುಖಾಂತರ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದಕ್ಕೊಂದು 10 ಕೋಟಿ ಮಂಜೂರು ಮಾಡಬೇಕಂತ ಕೂಡ ನಾನು ಮನವಿ ಮಾಡ್ತೀನಿ. ಹೊಸಕೋಟೆ ತಾಲೂಕಿನ ಬೌದ್ಧ ಭೂಮಿ ಮಟ್ಟದ 8 ಎಕರೆ ಜಮೀನಲ್ಲಿ ಬೃಹತ್ ಬುದ್ಧ ವಿಹಾರ ನಿರ್ಮಾಣಕ್ಕೆ ಜಮೀನು ವ್ಯವಸ್ಥೆ ಆಗಿದೆ. ಅದಕ್ಕೆ ಹಣವನ್ನು ಮಂಜೂರು ಮಾಡಬೇಕು ಅಂತೇಳಿ ಕೂಡ ನಾವು ಹೇಳ್ತೀವಿ. ನೆಲಮಂಗಲ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನದ ನಿರ್ಮಾಣಕ್ಕೆ ಆಡಳಿತಾತ್ಮಕ ಮಂಜೂರನ್ನು ಸುಮಾರು 25 ಕೋಟಿಗಳನ್ನು ಮನವಿ ಮಾಡಿದರೆ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸ ಅವರು ಅದನ್ನು ಮಂಜೂರು ಮಾಡಬೇಕಂತ ಕೋರ್ತೇನೆ. ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ಮೆಟ್ರೋ ಜಿಲ್ಲೆಯ ಹಾಗೂ ಹೋಗುತ್ತಿರುವ ಉಪನಗರ ವರ್ತುಲ ರಸ್ತೆ, ಪ್ರತಿ ತಾಲೂಕಿಗೂ ಕೂಡ ವರ್ತುಲ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳ್ತೀನಿ. ಇವು ಸಾಕಷ್ಟು ಬಡ್ಜೆಟ್ನಲ್ಲಿ ಅನೌನ್ಸ್ ಆಗಿದೆ. ಆಗದೇ ಇರೋದನ್ನು ನೀವು ಮುಂದಿನ ಬಡ್ಜೆಟಲ್ಲಿ ಮಂಜೂರು ಮಾಡಬೇಕು ಅಂತ ಹೇಳ್ತಾ ಈ ಎಲ್ಲ ಕೆಲಸಗಳನ್ನು ತಮ್ಮ ಒಂದು ನಾಯಕತ್ವದಲ್ಲಿ ಮಾಡಿ ಈ ಜಿಲ್ಲೆ ರೇಷ್ಮೆ, ಹಣ್ಣು, ತರಕಾರಿ, ವಿಶೇಷವಾಗಿ ದ್ರಾಕ್ಷಿ ಬೆಳೆಯುವಂಥ ನಾಡು. ತಮಗೆ ಗೊತ್ತಿದೆ,
ಕರೋನಾ ಬಂದಂಥ ಕಾಲದಲ್ಲಿ ನೇರವಾಗಿ ಬಂದು ತಾವೇ ಈ ದ್ರಾಕ್ಷಿ ಹಣ್ಣಿಗೆ ತೊಂದರೆ ಆಗಿದ್ದಂಥ ಕಾಲದಲ್ಲಿ ಆ ದ್ರಾಕ್ಷಿನೆಲ್ಲ ಕೊಂಡು ಅವರಿಗೆ ಹಣವನ್ನು ಕೊಟ್ಟಿದ್ದಂತ ನಾನು ಜ್ಞಾಪಕ ಮಾಡ್ಕೊಳ್ತೀನಿ. ಅದಕ್ಕೆ ನೀವೆಲ್ಲ ಕೂಡ ಈ ರೇಷ್ಮೆ ಮತ್ತು ಹಣ್ಣು ತರಕಾರಿ ದ್ರಾಕ್ಷಿ ಸಂಸ್ಕರಣಾ ಕೇಂದ್ರವನ್ನು ಮಾಡೋದ್ರ ಮುಖಾಂತರ ಇಲ್ಲಿನ ಬೆಳೆಯುವಂಥ ವಸ್ತುಗಳನ್ನು ನಾವು ಕಾಪಾಡ್ಕೊಳ್ಳೋಕೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮ್ಮಲ್ಲಿ ಈ ಕೆಲಸಗಳನ್ನು ಮಾಡಲೇಬೇಕು, ತಾವು ಕೆಲವು ಘೋಷಣೆ ಮಾಡಲೇಬೇಕು ಈ ಸಂದರ್ಭದಲ್ಲಿ ಹೇಳಿದ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕನ್ನಡ.